ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ರಾಹುಲ್ ಗಾಂಧಿ ಅವರಿಗೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೇಳಬಾರ್ದು. ಕೇಳಿದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ, ಗೊಂದಲಕ್ಕೊಳಗಾಗ್ತಾರೆ. ಜೊತೆಗೆ ನೀವು ಏನು ಪ್ರಶ್ನೆ ಕೇಳಿದ್ರಿ ಅಂತ ಮೊದಲು ಅರ್ಥ ಆಗೋದಿಲ್ಲ. ಅದಾದ ಮೇಲೆ ಅವರು ಏನು ಬಡಬಡಿಸಿದ್ರು ಅಂತ ಅಲ್ಲಿರೋವ್ರಿಗೂ ಗೊತ್ತಾಗೋದಿಲ್ಲ, ಸ್ವತಃ ಅವ್ರಿಗಂತೂ ಅರ್ಥ ಆಗಿರೋದೇ ಇಲ್ಲ. ಅಂಥದ್ದೊಂದು ಘಟನೆ ನಿನ್ನೆ ಗುಡಲೂರಿನಲ್ಲಿ ನಡೀತು. ತಮಿಳುನಾಡಿನ ಗುಡಲೂರು. ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ರಾಹುಲ್ ಗಾಂಧಿ ಅವರು. ಸೈಂಟ್ ಥಾಮಸ್ ಅನ್ನುವಂಥ ಸ್ಕೂಲ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದಿಲ್ಲಿಯಿಂದ ಮೈಸೂರಿಗೆ ಬರ್ತಾರೆ, ಮೈಸೂರಿಂದ ಗುಡ್ಲೂರಿಗೆ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ. ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾರೆ. ಅದಾದ ಮೇಲೆ ಶಾಲೆಯವರು ಒಂದು ಎಡವಟ್ಟು ಮಾಡಿಬಿಡ್ತಾರೆ. ಇದು ಅನಿರೀಕ್ಷಿತ ಏನು ಆಗಿರಲಾರ್ದು ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದರೆ ಮುಂಚೆಯೇ ಅಪ್ಪಣೆ ಪಡೆದು ಅನುಮತಿಯನ್ನು ಪಡೆದು ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತೆ. ಅದೇನಪ್ಪ ಅಂತಂದರೆ ಅಲ್ಲಿರುವಂಥ ಮಕ್ಕಳ ಜೊತೆ ರಾಹುಲ್ ಗಾಂಧಿಯವರ ಸಂವಾದ ಕಾರ್ಯಕ್ರಮ. ಈ ಹಿಂದೆ NCC ಕುರಿತು ಅವರು ಬೆಂಗಳೂರಿನಲ್ಲಿ ಆಡಿರೋ ಮಾತುಗಳನ್ನು ಬಹುಶಃ ನೀವು ಮರೆತಿರಲಾರಿರಿ ಅಂತ ನಾನು ಭಾವಿಸ್ತೀನಿ. NCC ಅಂದರೆ ಏನು ಅಂತಲೇ ರಾಹುಲ್ ಗಾಂಧಿ ಗೊತ್ತಿಲ್ಲ ಮೊದಲೇದಿದ್ದು. ಅದಕ್ಕೆ ನಾನು ಹೇಳಿದ್ದು ಏನಂದರೆ ಔಟ್ ಆಫ್ ಸಿಲೆಬಸ್ ಅವ್ರಿಗೇನು ಕೇಳಬಾರ್ದು. ಮುಂಚೆಯೇ ತಯಾರಿ ಮಾಡಿಕೊಂಡು ಬಂದು ಮಾತನಾಡಿದರೂ ಕೂಡ ಅದರಲ್ಲೂ ಎಡವಟ್ಟಾಗ್ತವೆ. ಅದನ್ನು ಸ್ವತಃ ಅವರೇ ಒಂದು ಸಲ ಹೇಳಿದರು. ಏನಂತ ಅಂದರೆ, ನಾನು ಮಾತನಾಡಲಿಕ್ಕೆ ಶುರು ಮಾಡಿದರೆ ನನ್ನ ಅಕ್ಕಪಕ್ಕದಲ್ಲಿರುವಂಥ ನಮ್ಮ ನಾಯಕರುಗಳಿಗೆ, ನಮ್ಮ ಸಹೋದ್ಯೋಗಿಗಳಿಗೆ ಆತಂಕ ಶುರುವಾಗಿಬಿಡುತ್ತೆ, ನಾನು ಏನು ಮಾತಾಡ್ತೀನೋ ಏನು ಅಂತ ಅವರು ಗಲಿಬಿಲಿಗೊಳಗಾಗ್ತಾರೆ ಅಂತ ರಾಹುಲ್ ಗಾಂಧಿ ಒಂದು ಸಲ ಹೇಳಿದರು. ಆ ಮಾತು ಪದೇ ಪದೇ ಸಾಬೀತಾಗತ್ತೆ. ನಿನ್ನೆ ಕಾರ್ಯಕ್ರಮದಲ್ಲಿ ಅವರು ಹೇಳಿರೋ ಮಾತಿದೆಯಲ್ಲ, ಆ ಮಾತನ್ನು ಕೇಳಿದರೆ ಈತ ಅಪ್ಪಿತಪ್ಪಿ ಏನಾದರೂ ಈ ದೇಶದ ಪ್ರಧಾನಿ ಆಗುವಂಥ ದುರ್ದೈವ ನಮಗೂ ಒದಗಿಬಿಟ್ರೆ ಭಾರತದ ಕಥೆ ಏನಾಗಬಹುದು ಅಂತ ಗಾಬರಿ ಉಂಟಾಗಲಿಕ್ಕೆ ಶುರು ಆಗುತ್ತೆ. ಒಬ್ಬ ಹುಡುಗ ಒಂದು ಪ್ರಶ್ನೆಯನ್ನು ಕೇಳಿದೆ. ಎಷ್ಟು ಸಮಯೋಚಿತವಾದಂಥ, ಎಷ್ಟು ಸಕಾಲಿಕವಾದಂಥ ಪ್ರಶ್ನೆ ಅಂದರೆ, ಎಂಥವರು ಮೆಚ್ಚಬೇಕು, ಮೂಗಿನ ಮೇಲೆ ಬೆರಳಿಡಬೇಕು ಅಂತ ಪ್ರಶ್ನೆಯನ್ನು ಆ ಮಗು ಕೇಳಿತ್ತು. ಆ ಮಗು ಕೇಳುತ್ತೆ, ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟಿದೆ. ಇದು ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಸವಾಲು. ಈ ಸವಾಲನ್ನು ಶಿಕ್ಷಣ ಹೇಗೆ ಎದುರಿಸುವಂಥ ಶಿಕ್ಷಣ ಇರಬೇಕು ಮುಂದಿನ ದಿನಗಳಲ್ಲಿ. ಆರ್ಟಿಫಿಷಿಯಲ್ ಅಂತ ಕಾಲಘಟ್ಟದಲ್ಲಿ ಶಿಕ್ಷಣದ ರೀತಿ ಮಾದರಿ ಹೇಗಿರಬೇಕು ಅಂತ ಮಗು ಕೇಳಿದ ಪ್ರಶ್ನೆ. ಎಂಥ ಅದ್ಭುತವಾಗಿದೆ ನೋಡಿ ಪ್ರಶ್ನೆ. ಸಣ್ಣ ಮಗು, ಒಂದು 7-8ನೇ ಕ್ಲಾಸ್ ಇರ್ಬೇಕು ಅದು. ಅಂಥ ಹುಡುಗ ಇಂಥ ಪ್ರಶ್ನೆ ಕೇಳ್ದ. ನನಗೆ ಆಶ್ಚರ್ಯ ಆಯಿತು. ಇದು ಡಿಬೇಟೇಬಲ್ ಸಬ್ಜೆಕ್ಟ್. ಇವತ್ತು ಶಿಕ್ಷಣ ಕ್ಷೇತ್ರದವರು, ಶಿಕ್ಷಣ ತಜ್ಞರು ಇದರ ಕುರಿತು ವಿಚಾರ ಸಂಕಿರಣಗಳನ್ನು ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅಂತ ಕಾಂಕ್ರೀಟ್ ಆದಂಥ ನಿಲುವನ್ನು ತೆಗೆದುಕೊಳ್ಳುವ ಕಾಲಘಟ್ಟ ಇದು. ಅದಕ್ಕೆ ಪೂರಕವಾದ ಪ್ರಶ್ನೆ ನಮ್ಮ ಮಗು ಕೇಳಿದೆ. ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಸೈಲೆಂಟ್ ಆದರೂ ಆ ಕಡೆ ಈ ಕಡೆ ನೋಡಿದರು. ಅದಾದಮೇಲೆ ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ಅವರು, ಹೌದು ನೀನು ಹೇಳಿದ ಪ್ರಶ್ನೆ ಸರಿ ಇದೆ, ನಾವು ಭಾರತದವರು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೀವಿ. ಇನ್ಫೋಸಿಸ್ ಅಂತ ಹೆಸರು ಹೇಳಿದರು. ಅವ್ರಿಗೆ ಗೊತ್ತಿರೋದು ಒಂದೇ ಕಂಪ್ನಿ ಇನ್ಫೋಸಿಸ್ಸು. ಭಾರತ ದೇಶದಲ್ಲಿ ಎಷ್ಟು ಸಾಫ್ಟ್ವೇರ್ ಕಂಪ್ನಿ ಇದ್ದಾವೆ ಅನ್ನೋದ್ರ ಬಗ್ಗೆ ಏನೋ ಅವ್ರಿಗೆ ಮಾಹಿತಿ ಇಲ್ಲ. ಅದು ಅವ್ರ ಮಾತಿನಲ್ಲೇ ಗೊತ್ತಾಗಿ ಹೋಗ್ತಾ ಇತ್ತು. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ತಿರುವು ಪಡೆದು ಬಿಡುತ್ತೆ ಅವರು ಉತ್ತರ. ಅವ್ರು ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ, ನೋಡಿ ಈ ಕ್ಯಾಮ್ರಾ, ಈ ಮೈಕು ಎಲ್ಲವನ್ನೂ ಕೂಡ ಚೈನಾದವ್ರು ತಯಾರು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಶಿಕ್ಷಣಕ್ಕೆ ಒತ್ತು ಕೊಡಬಾರ್ದು. ಇನ್ನು ಮುಂದೆ ಏನಿದ್ರು ಉತ್ಪಾದನೆಗೆ ಒತ್ತು ಕೊಡಬೇಕು. ಚೈನಾ ಹೇಗೆ ಮುಂದೆ ಹೋಗಿದೆ ನೋಡಿ, ಅದೇ ರೀತಿ ನಾವು ಕೂಡ ಎಲ್ಲ ವಸ್ತುಗಳನ್ನು ನಾವು ತಯಾರಿ ಮಾಡಬೇಕು ಅಂತಾರೆ. ಅಲ್ರಿ, ಪ್ರಶ್ನೆ ಕೇಳಿದ್ದೇನು? ಪ್ರಶ್ನೆ ಕೇಳಿದ್ದು ಶಿಕ್ಷಣದ ಮುಂದಿನ ದಿನಗಳಲ್ಲಿ ನಿಲುವು, ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು ಭಾರತ ದೇಶದಲ್ಲಿ ಅಂತ ಪ್ರಶ್ನೆಯನ್ನು ಕೇಳಿದ್ದು. ಅವ್ರು ಹೇಳ್ತಾರೆ ಶಿಕ್ಷಣವೇ ಬೇಡ, ಇನ್ಮೇಲೆ ಉತ್ಪಾದನೆ ಮಾಡೋಣ ಅಂತ ಹೇಳ್ತಾರೆ. ಹಾಗೆಲ್ಲರೂ ಸಾಧ್ಯ? ಹಾಗಾದ್ರೆ ಎಲ್ಲ ಸ್ಕೂಲ್ಗಳನ್ನು ಬಂದ್ ಮಾಡಿಬಿಡ್ತೀರಾ? ಅಥವಾ ಶಾಲೆಗಳನ್ನೆಲ್ಲ ವರ್ಕ್ಶಾಪ್ ಮಾಡಿಬಿಡ್ತೀರಾ? ಮೈಕು, ಕ್ಯಾಮ್ರಾ, ಬ್ಯಾಟ್ರಿ ತಯಾರು ಮಾಡೋ ಫ್ಯಾಕ್ಟ್ರಿಗಳು ಮಾಡಿಬಿಡ್ತೀರಾ? ಅಂದರೆ ಕನಿಷ್ಠ ಆಲೋಚನಾ ಶಕ್ತಿ ಮತ್ತು ಪ್ರಶ್ನೆಗಳನ್ನು ಜೀರ್ಣಿಸಿಕೊಳ್ಳುವಂಥ ಗ್ರಹಿಕೆ ಎರಡೂ ಇರಲಾರದ ವ್ಯಕ್ತಿ ಅಂತ ಒಂದು ಪ್ರಶ್ನೆಯಲ್ಲಿ ಸಾಬೀತಾಗೋಯ್ತು. ಅದಾದಮೇಲೆ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಪ್ರಶ್ನೆ ಕೇಳಿದ್ರು. ಇದಕ್ಕಿಂತ ಹಾರಿಬಲ್ ಆದಂಥ ಉತ್ತರಗಳನ್ನು ರಾಹುಲ್ ಗಾಂಧಿ ಹೇಳಿದರು.
ನಾ ಈ ಪ್ರಶ್ನೆಗೆ ಅಪ್ಪಿತಪ್ಪಿ ಸಿದ್ದರಾಮಯ್ಯನವ್ರು ಪಾಪ ಸಿದ್ದರಾಮಯ್ಯವ್ರು ಉತ್ತರ ಹೇಳ್ಬಿಡ್ತಿದ್ರು ಏನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಶಿಕ್ಷಣ ಹೇಗಿರುತ್ತೆ ಅಂದರೆ ಪಾಪ ತಮಗೇನು ತಿಳಿಯುತ್ತೋ 4 ಮಾತು ಹೇಳ್ತಿದ್ರು. ಅದಕ್ಕಿಂತ ಕಡೆಯಾಗಿ ರಾಹುಲ್ ಗಾಂಧಿ ಮಾತಾಡಿದ್ರಲ್ಲ, ಅಲ್ಲ ಇದೇನೋ ಅಚ್ಚರಿ ಪಡೋ ವಿಷಯ ಏನಲ್ಲ. ನಾವು ರಾಹುಲ್ ಗಾಂಧಿ ಪರಮಜ್ಞಾನಿ, ಈತನಿಂದ ಭಾಳಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬಹುದು ಅನ್ನುವಂಥ ನಂಬಿಕೆಯೊಂದಿಗೆ ನಾನು ಹೇಳಲಿಲ್ಲ. ಆದರೆ ಈ ಮನುಷ್ಯ ಇವತ್ತಿಗೂ ಪ್ರಧಾನಿ ಆಗಬೇಕು ಅಂತ ಹೋರಾಟ ಮಾಡ್ತಾರೆ ಮತ್ತು ನಿಜವಾಗಿ ಕೆಲಸ ಮಾಡುವಂಥ ನರೇಂದ್ರ ಮೋದಿ ಅವ್ರನ್ನ ಹೀಗಳಿತಾರಲ್ಲ, ಅದಕ್ಕೆ ನಾನು ಇದನ್ನು ಪ್ರಸ್ತಾಪ ಮಾಡಿದೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ನಿನ್ನೆ ನಡೆದದ್ದು. ಅದೇನಪ್ಪ ಅಂದರೆ ಬಕಪಕ್ಷಿಯಂತೆ ಕಾದು ಕೊಡ್ತಿದ್ರು ಡಿ ಕೆ ಶಿವಕುಮಾರ್, ಈತನನ್ನು ಈ ಸಲ ಬಿಡಬಾರ್ದು, ಏಕೆಂದರೆ ನನ್ನ ಟೆರಿಟರಿ ಒಳಗಡೆ ಬರ್ತಾ ಇರೋದು ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಬರುವಾಗ ನಾನು ಹೇಳ್ದಂಗೆ ಇಲ್ಲಿ ಪ್ರೋಟೋಕಾಲ್ಗಳಿರ್ತದೆ, ಅದನ್ನು SPG ನಿರ್ವಹಿಸುತ್ತೆ, ಅದು ಬೇರೆ ವಿಚಾರ. ಹೇಗಾದರೂ ಮಾಡಿ ರಾಹುಲ್ ಗಾಂಧಿನ ಹುಕ್ ಮಾಡಬೇಕು, ಮುಂದಿನ ನಡೆ ಏನು ಅಂತ ಕೇಳಬೇಕು ಅಂತ ಕಾಯ್ಕೊಂಡು ಕೂತಿದ್ರು. ಹೋಗುವಾಗ ಕೈಗೆ ಸಿಗಲಿಲ್ಲ, ಸಿದ್ದರಾಮಯ್ಯಗೂ ಕೈಗೆ ಸಿಗಲಿಲ್ಲ, ಡಿ ಕೆ ಶಿವಕುಮಾರ್ಗೂ ಕೈಗೆ ಸಿಗಲಿಲ್ಲ. ಬರುವಾಗ ಸಿಕ್ಕದಲ್ಲಿ ಏರ್ಪೋರ್ಟ್ನಲ್ಲಿ ಹೆಲಿಪ್ಯಾಡ್ ಹತ್ರ ಅಲ್ಲಿ ಸಿಗ್ತಾರೆ. ಸಿಕ್ಕು ಕೊರಳಲ್ಲಿ ಶಾಲಿದೆ, ಒಂದು ಸೈಡ್ ನಿಂತಿದ್ದಾರೆ. ಈ ಕಡೆಯಿಂದ ಫಸ್ಟಿಗೆ ಸಿದ್ದರಾಮಯ್ಯನವ್ರು ಮಾತಾಡ್ತಾರೆ. ಅವ್ರು ಏನು ಮಾತಾಡಿದ್ರು ಅವ್ರಿಗೆ ಗೊತ್ತು, ಇವ್ರು ಏನು ಹೇಳಿದ್ರು ಇವ್ರಿಗೆ ಗೊತ್ತು, ಇವ್ರು ಹೊರಗಡೆ ಬಂದು ಏನು ಹೇಳ್ತಾರೆ ಅದನ್ನು ನಾವು ಒಪ್ಪಬೇಕು. ಡಿ ಕೆ ಶಿವಕುಮಾರ್ ಅದರ ಮಧ್ಯೆ ಒಂದಷ್ಟು ಏಕಾಂತವನ್ನು ಪಡೆದು ಅವ್ರ ಹತ್ರ ಮಾತಾಡಬೇಕು ಅಂತ ಹೋಗ್ತಾರೆ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಸುಮಾರು 2-2.5 ನಿಮಿಷಗಳ ಕಾಲ ಅವರಿಬ್ಬರ ಮಧ್ಯೆ ಸಂಧಿಯಲ್ಲಿ ರಾಹುಲ್ ಗಾಂಧಿ ಬಾಯಿಂದ ಒಂದು ಶಬ್ದ ತಪ್ಪಿದ್ರೆ 2 ಶಬ್ದ ಬಂದಿರ್ಬೋದು. ಅದು ಏನು, ದಿಲ್ಲಿಗೆ ಬಂದಾಗ ಮಾತಾಡೋಣ ಅಂಥೇಳಿ. ಅಲ್ಲ ಸ್ವಾಮಿ, ನವೆಂಬರ್ನಿಂದ ಡಿ ಕೆ ಶಿವಕುಮಾರ್ ಕಾಯ್ಕೊಂಡು ಕೂತಿದ್ದಾರೆ. ಸುಮಾರು ನನ್ನ ಅಂದಾಜಿಗೆ ನವಂಬರಿಂದ ಜನವರಿ 15 ಒಳಗಡೆ ಸುಮಾರು 10-12 ಸಲ ದಿಲ್ಲಿಗೆ ಹೋಗಿರ್ಬೋದು ಡಿ ಕೆ ಶಿವಕುಮಾರ್, ಕಡಿಮೆ ಅಂದ್ರೂ. ಅವರ ಒಂದಿಮಾಗದರಂತೂ ಹೋಗ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ, ನಿರಂತರವಾಗಿ ಇವ್ರದ್ದು ಹೋರಾಟ ನಡೀತಾನೆ ಇದೆ. ಒಂದು ಅಪಾಯಿಂಟ್ಮೆಂಟನ್ನು ಉಪಮುಖ್ಯಮಂತ್ರಿಗೆ ನೀವು ಕೊಟ್ಟಿಲ್ವಲ್ಲ ಇಲ್ಲಿವರೆಗೂ. ಆತ ಕೇವಲ ಉಪಮುಖ್ಯಮಂತ್ರಿ ಮಾತ್ರ ಅಲ್ಲ, ಕಳೆದ ಚುನಾವಣೆಯ ಸಂಪೂರ್ಣ ಹೊಣೆಯನ್ನು ಹೊತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬೇಕಾದಂಥ ದುಡ್ಡನ್ನು ತಂದು ಸುರಿದು ಸಂಘಟನೆ ಮಾಡಿ ಹೋರಾಟ ಮಾಡಿ ನೀರಿಳಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ಟಿರೋದು. ಮೆಸೇಜ್ ಬೇಕಾದಾಗ ಪಿಂಕಿ ಹಾಕ್ತಾರೆ, 50 ಕಳಿಸು, 100 ಕಳಿಸು, 30 ಕಳಿಸು ಅಂತ. ಅದನ್ನೇ ಡಿ ಕೆ ಶಿವಕುಮಾರ್ ತಮ್ಮ ಸಹೋದ್ಯೋಗಿಗಳಿಗೆ ತೋರಿಸ್ತಾರೆ. ನೋಡಿ, ಬೆಳಗ್ಗೆ ಎದ್ದರೆ ನನಗೆ ಈ ರೀತಿ ಮೆಸೇಜ್ ಮಾಡ್ತಾರೆ, ದುಡ್ಡು ಕಳಿಸು ಅಂತ. ಎಷ್ಟು ಅಂತ ನಾ ಕಳಿಸೋದು ಅಂತ ಅವರು ಅಂತಾರೆ. ಇನ್ನು ಸೋನಿಯಾ ಗಾಂಧಿ ತಾಯಿ ಅಂತ ಡಿ ಕೆ ಶಿವಕುಮಾರ್ ಹೇಳೋದು. ಆ ತಾಯಿ ಹೆಚ್ಚಿನ ಕಾಲಕ್ಕೆ ಪಾಪ ಈಗ ಆಸ್ಪತ್ರೆಯಲ್ಲೇ ಇರ್ತಾರೆ ಬಿಡಿ, ಅವರು ಹುಷಾರಿರಲ್ಲ ಅಂತ ಆಸ್ಪತ್ರೆ ಇರ್ತಾರೆ. ಉಳಿದ ಸಮಯದಲ್ಲಾದರೂ ಡಿ ಕೆ ಶಿವಕುಮಾರ್ ಕರೆಸಿ ಒಂದು ಮಾತು ಹೇಳ್ಬೋದಲ್ವಾ, ಇಂಥ ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಥವಾ ಮಾಡೇ ಕೊಡೋದಿಲ್ಲ, ಏನು ಹೇಳ್ಬೋದಲ್ವಾ. ಯಾವ ಸರ್ಕಾರದಲ್ಲಿ ಇವತ್ತು ಅತಿ ದೊಡ್ಡದಾದಂಥ ಸಂದಿಗ್ಧ ಉಂಟಾಗಿದೆಯೋ, ಯಾವ ಸರ್ಕಾರದ ಇಮೇಜು ಹೊರಟು ಹೋಗ್ತಾ ಇದೆಯೋ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂಥ ವಿಚಾರವಾಗಿ ಕೂತು ಡಿಸ್ಕಸ್ ಮಾಡಿ ಒಂದು ಅದಕ್ಕೆ ತಾರ್ಕಿಕವಾದ ಅಂತ್ಯವನ್ನು ಕೊಡಲಿಕ್ಕೆ ಈ ಗಾಂಧಿ ಕುಟುಂಬದವರು ಯಾರೂ ಸಿದ್ಧರಿಲ್ಲ. ಇದನ್ನು ನಾನು ನವೆಂಬರ್ ಕೊನೆಯ ವಾರದಲ್ಲಿ, ಡಿಸೆಂಬರ್ ಮೊದಲ ವಾರದಲ್ಲಿ 2-3 ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಏನಂದರೆ, ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಅವರು ಸೆಟ್ಲ್ ಮಾಡೋದಿಲ್ಲ. ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಪಿಂಕಿ ಆಗಲಿ, ಯಾರೂ ಸೆಟ್ಲ್ ಮಾಡೋದಿಲ್ಲ. ಯಾಕೆಂದರೆ ಸೆಟಲ್ ಮಾಡಿಬಿಟ್ರೆ ಬರಬೇಕಾದಂಥ ಮೊಬಲಗು ನಿರಂತರವಾಗಿ ಹರಿದು ಬರೋದಿಲ್ಲ. 2 ರೂಟಿಂದ ದುಡ್ಡು ಬರ್ತಾ ಇದೆ, ಆ 2 ರೂಟಿಂದ ದುಡ್ಡು ಹರಿತಾ ಇರಬೇಕು. ನಾವು ಇಲ್ಲಿ ನೆಮ್ಮದಿಯಿಂದ ಇವರು ಸರ್ಕಾರ ನಡೆಸಲಿಕ್ಕೆ ಶುರು ಮಾಡಿದರೆ ಹೈಕಮಾಂಡ್ ಕಡೆ ತಿರುಗಿ ನೋಡೋದಿಲ್ಲ ಇವರು. ಆದ್ದರಿಂದ ನಿರಂತರವಾಗಿ ಇವರು ಹೊಡೆದಾಡ್ತಾ ಇರಬೇಕು, ವಾಕ್ಸಮರ ನಡೀತಾ ಇರಬೇಕು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ನಿರಂತರವಾಗಿ ಬೈಕೊಂಡಿರಬೇಕು. ಹಾಗೆ ಬೈಕೊಂಡಾಗೆಲ್ಲ ಅಲ್ಲಿಂದ ಒಂದು ಇಬ್ಬರನ್ನ ಇಲ್ಲಿ ಕಳಿಸ್ಬೋದು. ಒಂದು KC ವೇಣುಗೋಪಾಲು, ಮತ್ತೊಬ್ಬರು ಯಾರನ್ನೋ ಕಳಿಸ್ಬೋದು. ಅವ್ರನ್ನ ಕಳಿಸಿ ಏನೋ ಕೇಂದ್ರ ಒಂದು ದೊಡ್ಡದಾದಂಥ ಇದಕ್ಕೆ ಪರಿಹಾರ ಕಂಡುಹಿಡ್ತದೆ ಅಂತ ಒಂದು ಪ್ರಹಸನವನ್ನು ನಿರ್ಮಾಣ ಮಾಡ್ಬೋದು. ಅದಾದಮೇಲೆ ಅವರು ವಾಪಸ್ ವಿಮಾನ ಹತ್ತುವಾಗ ಸೂಟ್ ಕೇಸ್ ಹಿಡ್ಕೊಂಡು ಹೋಗುವಾಗ ನೀವು ದಿಲ್ಲಿಗೆ ಬನ್ನಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಅಲ್ಲಿಗೆ ಹೋಗ್ಬೋದು. ಅಲ್ಲಿಗೆ ಹೋದ್ಮೇಲೆ ಇವರು ಅವ್ರ ಮಾತು ನಂಬ್ಕೊಂಡು ಹೋಗಿ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿ 2-3 ದಿವಸ ಅಪಾಯಿಂಟ್ಮೆಂಟ್ ಸಿಗದೆ ವಾಪಸ್ ಬರುವಂಥ ಸ್ಥಿತಿ ನಿರ್ಮಾಣ. ಇದು ನಿರಂತರವಾಗಿ ಕಳೆದ 2 ತಿಂಗಳಿಂದ ನಡೀತಾ ಇದೆ. ಈಗಲ್ಲ, ಕಾಂಗ್ರೆಸ್ ಕಾಲದಿಂದನೂ ಇದೇ ನಡೀತಾ ಇರೋದು. ಬಂಗಾರಪ್ಪ ಇರ್ಬೋದು, ವೀರೇಂದ್ರ ಪಾಟೀಲ್ ಇರ್ಬೋದು, ಯಾರೇ ತಗೊಳ್ಳಿ ನೀವು,
ಎಲ್ಲರೂ ಇದೇ ವೇದನೆಯನ್ನು ಅನುಭವಿಸಿಕೊಂಡು ಬಂದಿದ್ದಾರೆ. ಹೈಕಮಾಂಡ್ ಎನ್ನುವುದು ಸರ್ಕಾರದ ಮಟ್ಟಿಗೆ ಶಾಪದ ಗೂಡಾಗಿರುತ್ತೆ. ಅದನ್ನು ಇವರು ಯಾರು ಅರ್ಥ ಮಾಡ್ಕೋತಾ ಇಲ್ಲ. ನನಗೆ ಅಚ್ಚರಿಯಾಗಿದ್ದೇನೆಂದರೆ, ಈ ಕಾಲದಲ್ಲಿ ನಾನು ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸಿ ಇದಕ್ಕೆ ತಾರ್ಕಿಕವಾದ ಅಂತ್ಯ ಪಡಿತೀನಿ ಅನ್ನುವಂಥ ನಿರೀಕ್ಷೆಯನ್ನು ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ರಲ್ಲ, ಅವ್ರ ಬಗ್ಗೆ ನನಗೆ ಅಯ್ಯೋ ಅಂತ ಅನಿಸತ್ತೆ. ಡಿ ಕೆ ಶಿವಕುಮಾರು ನಾವೆಲ್ಲ ತಿಳ್ಕೊಂಡಿದ್ದೇನೆಂದರೆ, ಈತ ಕನಕಪುರದ ಬಂಡೆ, ಸ್ಟ್ರೀಟ್ ಫೈಟ್ ಮಾಡ್ತಾರೆ, ಹೆಂಗೋ ಮಾಡಿ ಆಗತ್ತೋ ಇಲ್ವೋ ಹೇಳಿ ಅಂತ ಕೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಈತ ನೋಡಿದರೆ ಮ್ಯಾವ್ 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 ಅನ್ನೋದು ನೋಡಿದರೆ ಇದು ಬಂಡೆ ಅಲ್ಲ ಹಂಡೆ ಅಂತ ಪದೇ ಪದೇ ಸಾಬೀತಾಗ್ತಾ ಇದೆ. ನಿನ್ನೆ ಮೈಸೂರು ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಅದೇ ನಡೆದದ್ದು. ಮುಂದೆ ಏನಾಗತ್ತೆ ಕಾದ್ ನೋಡೋಣ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.